ಶಹಬಾಜ್ ಶರೀಫ್ ಮನೆ ಬಳಿನೇ ಮಿಸೈಲ್ ದಾಳಿಯನ್ನ ಮಾಡಲಾಗಿದ್ದು ಬಂಕರ್ನಲ್ಲಿ ಅಡಗಿ ಕುಳಿತ ಪಾಕ್ ಪ್ರಧಾನಿ ಪ್ರಾಣ ಭಯದಲ್ಲಿ ಬಂಕ್ ಸೇರ್ಕೊಂಡಿದ್ದಾರೆ ಪಾಕಿಸ್ತಾನದ ಪ್ರಧಾನಿ. ಶರೀಫ್ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲೇ ಭಾರೀ ಸ್ಫೋಟ ಆಗಿದೆ. ಪ್ರಾಣ ಭಯದಲ್ಲಿ ಬಂಕ್ನಲ್ಲಿ ಅಡಗಿ ಕೂತಿದ್ದಾರೆ ಪಾಕ್ ಪ್ರಧಾನಿ. ಪಾಕಿಸ್ತಾನದಲ್ಲಿ ಈಗ ದಿಕ್ಕೋಚದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯುದ್ಧದ ಕಾರ್ಮೋಡ ಕವಿದಿದೆ. ಕೆಲವು ನಗರಗಳಲ್ಲಿ ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಡಿತವಾಗಿದೆ. ಶರೀಫ್ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲೇ ಭಾರೀ ಸ್ಫೋಟವಾಗಿದ್ದು ಬೆಚ್ಚಿ ಬಿದ್ದ ಪಾಕ್ ಪ್ರಧಾನಿ ಅವಿತು ಕುಳಿತಿದ್ದಾರೆ ಬಂಕರ್ನಲ್ಲಿ. ಪ್ರಾಣ ಭಯದಲ್ಲಿ ಬಂಕರ್ ಸೇರಿಕೊಂಡಿದ್ದಾರೆ ಪಾಕ್ ಪ್ರಧಾನಿ. ಪಾಕಿಸ್ತಾನದ ಪ್ರಧಾನಿಗೀಗ ಢವ ಢವ ಶುರುವಾಗಿದೆ. ಬಂಕ್ ಸೇರ್ಕೊಂಡಿದ್ದಾರೆ, ಭಯದಲ್ಲಿದ್ದಾರೆ, ಭಯದ ವಾತಾವರಣದಲ್ಲಿದ್ದಾರೆ. ಪಾಕಿಸ್ತಾನದ ಪರಿಸ್ಥಿತಿ ಈಗ ಯಾವ ರೀತಿ ಇದೆ ಅನ್ನೋದು. ಬಂಕರ್ನಲ್ಲೇ ಪಾಕಿಸ್ತಾನದ ಪ್ರಧಾನಿ ಕುಳಿತುಕೊಂಡಿದ್ದು, ಪ್ರಧಾನಿ ಶರೀಫ್ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲಿನೇ ಭಾರೀ ಸ್ಫೋಟ ಆಗಿದೆ. ಭಾರೀ ಸ್ಫೋಟದಿಂದ ನಾಗರಿಕರು ಮಾತ್ರ ಅಲ್ಲ, ಅಲ್ಲಿನ ಪ್ರಧಾನಿ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಬಂಕರ್ನಲ್ಲಿ ಅಡಗಿ ಕುಳಿತಿರೋದು ಶಹಬಾಜ್ ಶರೀಫ್. ರಾತ್ರಿ ಇಡೀ ನೆನ್ನೆ ಏನೆಲ್ಲ ಆಗಿದೆ ಅನ್ನೋದನ್ನ ನೀವು ಗಮನಿಸಬಹುದು. ಭಾರತೀಯರಿಗೆ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಸೊ ಆಪರೇಷನ್ ಸಿಂಧೂರದ ಬಳಿಕ ನೆನ್ನೆ ರಾತ್ರಿ ಮತ್ತೆ ಮತ್ತೆ ದಾಳಿಯನ್ನ ಮಾಡಿದ್ದು, ಎಲ್ಲೋ ದೀಪಾವಳಿ ಸಂಭ್ರಮ ಆಗ್ಬಿಡ್ತಾ ಅಂತ ಹೇಳಿ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಎಲ್ಲಿ ನೋಡಿದ್ರು ಮಿಸೈಲ್ ದಾಳಿ ನಡೀತಾ ಇದೆ.